ಏಯ್ ನಾನು ಕರೆಕ್ಟಾಗಿ ಹೇಳಿದ್ದೀನಿ ನಡ್ರಿ. ಕರ್ನಾಟಕಕ್ಕೆ 9,26,000 ಕರೆಕ್ಟ್ ಏನ್ರಿ? ಕರೆಕ್ಟಾ? ಸರಿ ಮತ್ತೆ ಒಟ್ಟು 9,26,000 ಎಕರೆ ಕರ್ನಾಟಕಕ್ಕೆ. ಆಂಧ್ರ ಮತ್ತು ತೆಲಂಗಾಣಕ್ಕೆ 87,000 ಎಕರೆ. ಆಂಧ್ರ ಪ್ರದೇಶಕ್ಕೆ 6 ಲಕ್ಷ 3 ಲಕ್ಷ ಎಕರೆ ಎರಡು ಸೇರಿ. ಕರ್ನಾಟಕ ಆಂಧ್ರ ಸೇರಿ 3 ಲಕ್ಷ 9 ಲಕ್ಷ ಕರ್ನಾಟಕ. ನನಗೆ ಈ ಡಿಪಾರ್ಟ್ಮೆಂಟ್ನವರು ಸರಿಯಾಗಿ ತಪ್ಪು ಮಾಡ್ಕೊಟ್ಬಿಟ್ಟಿದ್ದೀರಾ? ಯಾರ್ರೀ ಅವರು ಯಾರ್ರೀ ಅವರು ನನಗೆ ಬರ್ಕೊಟ್ಟಿರೋರು? ಏಯ್ ಯಾವನ ಅವನು? ಇದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ 3 ಲಕ್ಷ ಅಂತ ಹೇಳ್ತಾ ಇದ್ದಾರೆ ಅವರು. ಏಯ್ ಯಾವನ್ರಿ ನೀವು ಇಂಜಿನಿಯರ್ಗೆ ಕೆಲಸ ಕೊಟ್ಟೋದು? ಬರ್ಕೊಡೋದೊಂದು ಹೇಳೋದೊಂದು. ಅವರೆಲ್ಲ 3 ಲಕ್ಷ ಅಂತ ಹೇಳ್ತಾ ಇದ್ದಾರಲ್ರಿ. ಒಟ್ಟು 6,09,26,000 ಕರ್ನಾಟಕಕ್ಕೆ, 6 ಲಕ್ಷ ಚಿಲ್ಲರೆ ಆಂಧ್ರಕ್ಕೆ, 87,000 ತೆಲಂಗಾಣಕ್ಕೆ. ಕರೆಕ್ಟಾ? ಇಲ್ಲ ನೀವು ಬೇರೆ ಹೇಳ್ತೀರಿ, ಇವ್ರು ಬರ್ಕೊಟ್ಟಿರೋದು ಬೇರೆ. ಅದಾಯ್ತಪ್ಪ. 16,38,000 ಎಕರೆನಲ್ಲಿ 9,26,000 ಕರ್ನಾಟಕಕ್ಕೆ. ಆಂಧ್ರಕ್ಕೆ ಎಷ್ಟು? ನೀವು ಯಾವ ಇಂಜಿನಿಯರ್ ಕೆಲಸ ಮಾಡ್ತೀನಿ ನೀನು? ನಿಮ್ಗೆ ಗೊತ್ತಿಲ್ಲ. ಅವ್ನು 3 ಲಕ್ಷ ಹೇಳ್ತಾನೆ. ಇಲ್ಲಪ್ಪ, ಅವರು ಜಾಸ್ತಿ ಬರ್ಕೊಟ್ಟವ್ರೆ ನನಗೆ. 6 ಲಕ್ಷ ಸಮಥಿಂಗ್ ಬರ್ತದೆ ಸರ್. ಆಂಧ್ರ ತೆಲಂಗಾಣ ಸೇರಿ 6 ಲಕ್ಷ ಬರ್ತದೆ ಸರ್. 9 ಲಕ್ಷ ನೀನು ಕೂತು ನೀನು 9 ಲಕ್ಷ 26,000 ಬರುತ್ತೆ ಸರ್. 9 ಲಕ್ಷ 26,000 ಕರ್ನಾಟಕ ಬರ್ತದೆ ಸರ್. ಇದು ಯಾವುದು? ಇದು ಬಳ್ಳಾರಿ ಸೇರ್ಕೊಂಡು ಸರ್, ಎಲ್ಲ ಸೇರ್ಕೊಂಡು 9 ಲಕ್ಷ 26,000. ಇದು ಕರ್ನಾಟಕಕ್ಕೆ ಆಯ್ತು ರೀ. ಆಂಧ್ರಕ್ಕೆ ಎಷ್ಟಪ್ಪ? ಆಂಧ್ರಕ್ಕೆ ಎಷ್ಟು ರೀ? ಇದು ಬಳ್ಳಾರಿ ವಿಜಯನಗರಕ್ಕೆ ಅಂತ ಇರೋದು ರೀ. 9,26 12 ಲಕ್ಷ ಅಲ್ಲ, 16,38 ಹೇಳ್ತಾರೆ ಅವರು. ನೀವೊಂದು ಹೇಳ್ತೀರಿ, ಅವರೊಂದು ಹೇಳ್ತೀರಿ. ಈಗ ಒಟ್ಟಿಗೆ ಕರ್ನಾಟಕಕ್ಕೆ, ನಾನು ಆಂಧ್ರಕ್ಕೆ ಚೆಕಪ್ ಮಾಡಿ ಹೇಳ್ತೀನಿ, 9,26,000 ಎಕರೆ. ಎರಡೂ ನಾಲೆಗಳಿಂದ ಎಡಗಂಡೆ, ಬಲದಂಡೆ ನಾಲೆಯಿಂದ ಎಡದಂಡೆ ನಾಲೆಯಲ್ಲಿ 6 ಲಕ್ಷ, ಮತ್ತೆ ಬಲದಂಡೆ ನಾಲೆಯಲ್ಲಿ 3,26,000.